ನಮಸ್ಕಾರ ಸ್ನೇಹಿತರೆ, ನೀವು ಸಾಲದ ಸುಳಿಯಲ್ಲಿ ಸಿಲುಕಿದ್ದೀರಾ? ಹಾಗಿದ್ರೆ 21 ಬುಧವಾರ ಈ ಗಣೇಶ ಮಂತ್ರವನ್ನು ಹೇಳಿ. ಮಂತ್ರ ಸರಳವಾಗಿದೆ, ಇದರ ಆಚರಣೆ ಕೂಡ ತುಂಬ ಸರಳವಾಗಿದೆ. ಇದರಿಂದ ನಿಮ್ಮ ಸಾಲ ಎಷ್ಟೇ ಇದ್ರೂ ಅದನ್ನೆಲ್ಲವನ್ನು ತೀರಿಸುವಂತಹ ಶಕ್ತಿ ನಿಮಗೆ ಬರುತ್ತೆ. ನಿಮಗೆ ಮಾನಸಿಕವಾಗಿ ಧೈರ್ಯ ಬರುತ್ತೆ. ಸಾಲ ತೀರಿಸುವಂತಹ ದಾರಿ ನಿಮಗೆ ಕಾಣುತ್ತೆ. ಗಣೇಶ ವಿಘ್ನ ನಿವಾರಕ, ಮಗುವಿನಂಥ ಮನಸ್ಸುಳ್ಳವನು. ಹಾಗಾಗಿ ಬೇಗನೆ ನಮಗೆ ಆಶೀರ್ವಾದ ಮಾಡ್ತಾನೆ ಅಂತಲೇ ಹೇಳ್ಬೋದು. ಗಣೇಶ ಮಂತ್ರವನ್ನು ಪ್ರತಿ ಬುಧವಾರ 21 ಬುಧವಾರ ನೀವು ಪಠನೆ ಮಾಡಬೇಕು. 108 ಬಾರಿ ಪಠನೆ ಮಾಡಿ. ಮನೆಯಲ್ಲಿ ಇರುವ ಪುರುಷರು ಪಠನೆ ಮಾಡಿದರೆ ಒಳ್ಳೆಯದು. ಹೆಣ್ಣು ಮಕ್ಕಳು ಮುಟ್ಟಾದಾಗ ಈ ವ್ರತವನ್ನು ಆಚರಣೆ ಮಾಡುವ ಹಾಗಿಲ್ಲ. ಹಾಗಾಗಿ ಪುರುಷರು ಆಚರಣೆ ಮಾಡಿದರೆ ಒಂದು ವಾರ ಕೂಡ ತಪ್ಪದೆ 21 ವಾರವನ್ನು ಬೇಗ ಪೂರ್ಣಗೊಳಿಸಬಹುದು ಸ್ನೇಹಿತರೆ. ಹಾಗಿದ್ರೆ ಹೇಗೆ ಈ ಜಪವನ್ನು, ಈ ವ್ರತವನ್ನು ಮಾಡೋದು, ಮಂತ್ರ ಯಾವ ರೀತಿ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಬುಧವಾರ ಬೆಳಗ್ಗೆ 6ರಿಂದ 8 ಗಂಟೆ ಒಳಗಡೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಆಚರಣೆ ಮಾಡಬೇಕು. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಗಣಪತಿ ಫೋಟೋ, 21 ಗರಿಕೆ, ಕೆಂಪು ಹೂವು, ಬೆಲ್ಲದ ಕಡುಬು ಅಥವಾ ಗಣೇಶನಿಗೆ ಇಷ್ಟವಾದ ಯಾವುದೇ ನೈವೇದ್ಯ, ತುಪ್ಪದ ದೀಪ, ರುದ್ರಾಕ್ಷಿ ಮಾಲೆ ಬೇಕಾಗತ್ತೆ. ಮಂತ್ರವನ್ನು ಸರಿಯಾದ ಸಂಖ್ಯೆಯಲ್ಲಿ ಪಠನೆ ಮಾಡೋದಕ್ಕೆ ಮೊದಲು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ನೀವು ಕುಳಿತುಕೊಳ್ಳಿ. ಕೈಯಲ್ಲಿ 1 ಲೋಟ ನೀರನ್ನು ಹಿಡಿದುಕೊಳ್ಳಿ. ನಿಮಗೆ ಎಷ್ಟು ಸಾಲ ಇದೆ ಅಷ್ಟನ್ನು ಮನಸ್ಸಿನಲ್ಲಿ ಹೇಳಿಕೊಂಡು 21 ಬುಧವಾರದಲ್ಲಿ ಈ ಸಾಲ ಎಲ್ಲ ತೀರಬೇಕು ಅಂತ ಋಣ ಮೋಚನ ಗಣೇಶ ವ್ರತ ಮಾಡ್ತೀನಿ ಗಣೇಶ ಅಂತ ಹೇಳಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ನೀರನ್ನು ನೆಲಕ್ಕೆ ಬಿಡಿ. ನಂತರ ದೇವರಿಗೆ ಕೆಂಪು ಹೂವನ್ನು ಇಟ್ಟು ದೀಪವನ್ನು ಹಚ್ಚಿ, ತುಪ್ಪದ ದೀಪವನ್ನು ಹಚ್ಚಿ ಬೆಳಗಿಸಿ, ಗರಿಕೆಯನ್ನು ದೇವರ ಮುಂದೆ ಇಟ್ಟು ನೀವು ಮಂತ್ರವನ್ನು ಹೇಳಿ 108 ಬಾರಿ. ಮಂತ್ರ ಈ ರೀತಿ ಇದೆ: ಓಂ ನಮೋ ಹೇರಂಬಾಯ ಮೋದಕ ಹಸ್ತಾಯ ಮಮ ಮಮ ಋಣ ವಿಮೋಚನಾಯ ಕುರು ಕುರು ಸ್ವಾಹ. ಓಂ ನಮೋ ಹೇರಂಬಾಯ ಮೋದಕ ಹಸ್ತಾಯ ಮಮ ಮಮ ಋಣ ವಿಮೋಚನಾಯ ಕುರು ಕುರು ಸ್ವಾಹ. ಓಂ ನಮೋ ಹೇರಂಬಾಯ ಮೋದಕ ಹಸ್ತಾಯ ಮಮ ಮಮ ಋಣ ವಿಮೋಚನಾಯ ಕುರು ಕುರು ಸ್ವಾಹ. ಈ ರೀತಿ ಈ ಮಂತ್ರವನ್ನು 108 ಬಾರಿ ಪಠನೆ ಮಾಡಿ. ನಂತರ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ 10 ರೂಪಾಯಿ ಅಥವಾ 21 ರೂಪಾಯಿ ಅಥವಾ ಹೆಸರು ಕಾಳನ್ನು ಯಾರಿಗಾದರೂ ದಾನವನ್ನು ಕೊಡಿ. ಮನೆಯಲ್ಲಿ ನೀವು ದೇವರಿಗೆ ಇಟ್ಟಿರುವಂತಹ ನೈವೇದ್ಯವನ್ನು ಮನೆ ಮಂದಿ ಎಲ್ಲ ತಿನ್ನಿ ಅಥವಾ ಹಸುವಿಗೆ ಕೊಟ್ಟರೆ ಕೂಡ ಒಳ್ಳೆಯದು. ಮಂತ್ರ ಕೂಡ ಸರಳವಾಗಿದೆ, ಪೂಜಾ ವಿಧಾನ ಕೂಡ ಸರಳವಾಗಿದೆ. ಯಾವುದೇ ರೀತಿಯ ಅನುಮಾನವಿಲ್ಲದೆ ಗಣೇಶನನ್ನು ನಂಬಿ ಈ ವ್ರತವನ್ನು ಆಚರಣೆ ಮಾಡಿ. ನಂಬಿಕೆ ಇಲ್ಲದೆ ನೀವೇನಾದರೂ ಈ ವ್ರತವನ್ನು ಆಚರಣೆ ಮಾಡಿದರೆ ಖಂಡಿತ ಫಲ ದೊರೆಯುವುದಿಲ್ಲ. ನಂಬಿಕೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಮೇಲೆ, ನೀವು ಮಾಡುವ ಪೂಜೆಯ ಮೇಲೆ, ವ್ರತದ ಮೇಲೆ, ಗಣೇಶನ ಮೇಲೆ ನಿಮಗೆ ನಂಬಿಕೆ ಇರಲಿ. ಖಂಡಿತವಾಗಲೂ ನಿಮ್ಮ ಈ ಆರ್ಥಿಕ ಸಮಸ್ಯೆ ನಿವಾರಣೆ ಆಗತ್ತೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದುಕೊಳ್ಳುತ್ತೇನೆ. ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಅಥವಾ ನಿಮಗೆ ಯಾವ ಶ್ಲೋಕ ಬೇಕೋ, ಯಾವ ವ್ರತದ ಬಗ್ಗೆ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ.